ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಸ್ ರಾಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಫುಡ್ ವ್ಲಾಗ್ ಬರ್ತಾಯಿದ್ದೀನಿ. 10 ಮಿನಿಟ್ಸಲ್ಲಿ ಕ್ವಿಕ್ ಆ್ಯಂಡ್ ಹೇಳ್ತೀರಾ ಸಮಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಂಪಲ್ ಇದೆ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಮೆಣಸು, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಅಷ್ಟನ್ನು ರುಬ್ಕೋಬೇಕು. ಡ್ರೈಶ್ ಇರುತ್ತೆ. ಒಂಚೂರು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ರುಬ್ಕೊಂಡ್ಮೇಲೆ ಈ ಥರ ಪೇಸ್ಟ್ ಆಗಬೇಕು. ಇವಾಗ ಒಂದು ಬಾಂಡಿ ಇಟ್ಕೊಳ್ಳಿ. ಬಾಂಡಿ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಒಂದು ಚೂರು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ ಎಣ್ಣೆ. ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ. ಈಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಳ್ಳಿ, ಮಸಾಲೆದು. ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ನೀರು ಹಾಕ್ಕೊಳ್ಳಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಏನಕ್ಕೆ ಖಾರ ಎಲ್ಲ ಇರುತ್ತಲ್ಲ, ಸೊ ಅದ್ರ ಸಮಾನವಾಗಿ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಹಿಂಗು, ಫ್ಲೇವರ್ಗೋಸ್ಕರ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿ ಇರುತ್ತೆ ಫ್ಲೇವರು. ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಡಿ. ಇವಾಗ ಟೇಸ್ಟಿ ಆ್ಯಂಡ್ ಹೆಲ್ತಿ ರಸಮ್ ರೆಡಿಯಾಗಿದೆ. 10 ನಿಮಿಷದಲ್ಲಿ ಮಾಡ್ಕೋಬೋದು. ಕೋಡ್ಗೆಲ್ಲ ತುಂಬ ಸಕ್ಕತ್ತಾಗಿರುತ್ತೆ. ಮಾಡ್ಕೊತೀನಿ ಹೇಗಿದೆ ಅಂತ ಹೇಳಿ.